ಕೇಳಕ್ಕೆ ರೆಡಿ ಆಯ್ತು. ಆ ಕೇಳಕ್ಕೆ ರೆಡಿ ಆದಾಗಿಂದ ನಮ್ಮ ಹಕ್ಕಿಗೆ ಧೈರ್ಯ ತುಂಬಂಗೆ, ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಎಲ್ಲ ಕೈ ಜೋಕ್ಯದಿಂದ ಇವತ್ತು ನಮ್ಮ ಏನು ಹಸುಗಳನ್ನಿದೆ ಅದನ್ನ ಈಸಿಯಾಗಿ ಪಡೆಯೋ ಥರ ಆಗ್ತಾ ಇದೆ. ಅದಕ್ಕೆ ಬೆಲೆ ಕೊಡ್ತಾ ಇದೆ. ಈ ಮೊದಲು ನಾವು ಅತಂತ್ರವಾಗಿದ್ದಾಗ ನಮ್ಗೆ ಏನೇ ರೈಟ್ಸ್ ಇದ್ರು ಅದನ್ನ ಮಿಸ್ಗೈಡ್ ಮಾಡಿ ಬೇರೆ ದಿಕ್ಕಲ್ಲೇ ತೊಳ್ಬಿಟ್ಟಿದ್ರು. ವಿಚಾರ ಎಲ್ಲಾನು ನಾವೇನು ಕೋರ್ಟಲ್ಲಿ ಆಗಿದೆ, ಭೂದಾಸ 88 ಆಗಿದೆ, ಅಥವಾ ನಾವು ಅವತ್ತಿಂದ ಏನು ನಮ್ಮ ಹಿರಿಯಲು ಅವತ್ತಿಂದ ಮಾಡ್ಕೊಂಬಂದಿದ್ದಾರೆ ಇಷ್ಟು ಡಾಟಾನ, ಅದನ್ನ ಒಂದು ಗೂಢೀಕರಿಸಿ ಇದೆಲ್ಲ ನ್ಯಾಯಯುತವಾಗಿದೆ ಅಂತ ಪ್ರತಿಯೊಬ್ಬರಿಗೂ ತೋರಿಸಿ ಲೀಗಲ್ ಆಗಿ ಇತ್ತಿದೆ, ನಮ್ಗೆ ಯಾಕೆ ನ್ಯಾಯ ಸಿಗಬಾರ್ದು ಅಂತ ಹೇಳ್ದಾಗ ಇವತ್ತು ಅದನ್ನ ಓದ್ದವ್ರು ಯಾರೂ ನಿಮ್ಗೆ ಯಾವತ್ತೋ ಕಲ್ತ ಸೂರ್ಯದಾಯಕಮ್ಮಿ ಯಾಕೆ ಇಷ್ಟ ಆನ್ ಮಾಡ್ಕೊಂಡಿದ್ದ ಕೈಮ ಅನ್ನೋ ಮಟ್ಟಕ್ಕೆ ಬಂದು ಆ ವಿಷಯನ ಆಯ್ತು ಮುಂದೆ ಇಟ್ಟಾಗೂ ಅವರು ಏನು ಮಾತಾಡಕ್ ಆಗದೆ ಇರೋ ಪರಿಸ್ಥಿತಿ ಆಯ್ಕೆ. ಇತ್ತಿದ್ದು ದಿನ ತಂದಿದೀವಿ. ಈಗ ಕೆಲಸ ಮಾಡಿದ್ವಿ, ವೈಪಿ ಕೆಲಸ ಮಾಡಿದೀವಿ, ಅವ್ರಿಗೊಂದು ಆಶೀರ್ವಾದ ಇದೆ. ಕೆಲಸ ಮಾಡ್ತಾನೆ ತಂದೆ ತಾಯಿ ಸಾಕಿದೀವಿ, ಅದನ್ನು ಒಂದು ಆಶೀರ್ವಾದ ಇದೆ. ಭೂಮಿ ತಾಯಿ ಸೇವೆ ಮಾಡಿದೀವಿ, ಇದೆಲ್ಲ ಆಶೀರ್ವಾದದಿಂದ ನಮ್ಗೊಂದು ಒಳ್ಳೇದಾಗೋ ಅನ್ಸಕ್ಕೆ ಬಂದು ಸೇರ್ಕೊಂಡಿದೀವಿ. ಇವತ್ತು ನಿರ್ದೇಶ ಒಳ್ಳೆ ಬಲ್ಲರೆ ಅನ್ನೋದು ನಮ್ಗೇನು ಉಂಬುಸೋದು ಅಂದ್ರೆ ನಮಗೆ ಕೊಡ್ತಾರೆ ಗೌರವ. ನೀವಿಟ್ರೆ ನಂಬಿಕೆ, ನಾವು ಕೆಲಸ ಮಾಡ್ಲೇಬೇಕು, ಹಗಲು ರಾತ್ರಿ ಕೆಲಸ ಮಾಡ್ಬೇಕು. ಇವತ್ತು ನಾವು 6,000 ಜನ ಕೈ ಕಟ್ಟಾಕ್ಬಿಟ್ಟು ಕುಂಡಿಸಿದೀಗ ನಮ್ಗೆ ನಿದ್ದೆ ಬರ್ತಾ ನಿದ್ದೆ ಬರ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಮಾತಿಗೆ ತಲೆ ಕೊಡ್ಸೋ ನಾವ್ ಹೇಳ ಕಸ ನಾವು ಏನೋ ಫೆಕ್ಕತ್ತಿಗೆ ಓನಾರ್ ಜೀವನ ಏನನ್ನೋದು ನಮ್ಮ ತಲೆ ನಮ್ಮನ್ನು ದಿನ ತಪ್ಪನಾಗೆ ಕೂತಿರೋದು. ಈ ಜವಾಬ್ದಾರಿ ನಮ್ಗೆ ಯಾವಾಗ ಗೊತ್ತಿರೋದೋ ಅಷ್ಟು ನಂಬಿಕೆ ನಮ್ಮ ಮೇಲೆ ಇಕ್ಕಿದೋ ನಾವು ಚಿನ್ನ ಪಿಕ್ಕಳಕ್ಕಾಗಲ್ಲ. ಇದು ಎಲ್ಲಿ ಕರೆದ್ರೆ ಅಲ್ಲಿಗೆ ಬರೋ ಥರ ಈ ಪುಗ್ಳ ಕೆಲಸ ಇದು ವಿದ್ಯಿಂದ ಆಗಿರ್ಬೋದು, ಇನ್ನೊಂದಿದ್ರಲ್ಲ. ಆ ನಂಬಿಕೆ ಅನ್ನೋದು ಎಷ್ಟು ದುಪ್ಪಟ್ಟು ಸಿಗಲ್ಲ. ಜೊತೆಗೆ ಇಷ್ಟು ನಂಬಿ ನಮ್ಗಿಂತ ಜವಾಬ್ದಾರಿ ವಹಿಸಿದಿರ ಅಂದ್ರೆ ಅದಕ್ಕೆ ನ್ಯಾಯ ಕೊಟ್ಟೆ ನಾವು ಅದಕ್ಕೆ ಉತ್ತರ ಯಾವ್ದತ್ತು ಅನ್ನೋದು ನಾವು ಅನ್ಕೊಳ್ಳೋದು ಈಗ